ಸ್ನೇಹಿತರೆ, ರಾಜ್ಯ ಸರ್ಕಾರ ಗೃಹ ಕಾರ್ಮಿಕರ ಅಂದ್ರೆ ಮನೆಗೆ ಕೆಲಸಕ್ಕೆ ತಗೊಳ್ತಿರಲ್ಲ, ಅಂದ್ರೆ ಅಡಿಗೆ ಮಾಡೋಕಾಗಿರ್ಬೋದು, ಮನೆ ಸ್ವಚ್ಛತೆಗಾಗಿರ್ಬೋದು, ನೀವು ಏನು ತಗೊಳ್ತೀರಾ ಕೆಲಸಕ್ಕೆ, ಅವರ ಭದ್ರತೆಗಾಗಿ ಹೊಸ ಕಾನೂನು ತರ್ತಾ ಇದೆ. ಆದ್ರೆ ಯಾರೆಲ್ಲ ಕೆಲಸಕ್ಕೆ ತಗೊಳ್ತಿರಲ್ಲ ನಿಮ್ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಇದರ ಹೆಸರು ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ 2025. ಇದರ ಪ್ರಕಾರ ಇನ್ ಮುಂದೆ ಮನೆ, ಕಚೇರಿ ಅಥವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಗೃಹ ಕಾರ್ಮಿಕರು ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕು. ಅವರ ರಿಜಿಸ್ಟ್ರೇಷನ್ ಜವಾಬ್ದಾರಿಯ ಕೆಲಸ, ಯಾರು ಕೆಲಸ ಕೊಡ್ತೀರಿ ಅವರಿಗೆ ನಿಮ್ಮ ಮೇಲಿರುತ್ತೆ. ನೋಂದಣಿ ಇಲ್ಲ ಅಂದ್ರೆ 50,000 ರೂಪಾಯಿವರೆಗೂ ದಂಡ ಮತ್ತು ಜೈಲು ಶಿಕ್ಷೆಯ ಅಪಾಯ ಕೂಡ ಇರುತ್ತೆ. ಅಲ್ಲದೆ ಲೈಂಗಿಕ ಕಿರುಕುಳ, ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಅಥವಾ ವೇತನ ಕೊಡದೆ ಕೆಲಸ ಮಾಡಿಸೋದು, ಇವುಗಳಿಗೂ ಕೂಡ ಶಿಕ್ಷೆ, ದಂಡ ಎಲ್ಲ ಇರುತ್ತೆ. ಅದೇ ರೀತಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಓವರ್ ಟೈಮ್ ಪೇ, ವಾರ್ಷಿಕ ರಜೆ, ಮೆಟರ್ನಿಟಿ ಬೆನಿಫಿಟ್ಸ್ ಇದೆಲ್ಲವನ್ನ ಕೂಡ ಜಾರಿಗೊಳಿಸೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹಾಗೆ ಮನೆ ಕೆಲಸಕ್ಕೆ ನೀವು ಯಾರನ್ನಾರು ತಗೊಂಡ್ರೆ ಅವ್ರಿಗೆ ಕೂಡ ಸಂಬಳದ ಜೊತೆಗೆ ಅದರ 5% ನಷ್ಟು ಸರ್ಕಾರಕ್ಕೂ ವೆಲ್ಫೇರ್ ಫೀಸ್ ಕಟ್ಟಬೇಕಾಗುತ್ತೆ. ಆ ದುಡ್ಡಿಂದ ಸರ್ಕಾರ ನಿಧಿಯನ್ನ ಸ್ಥಾಪಿಸಿ ಕಲ್ಯಾಣ ನಿಧಿಯನ್ನ ಸೃಷ್ಟಿ ಮಾಡಿ ಅದರಿಂದ ಕಾರ್ಮಿಕರ ಆರೋಗ್ಯ, ಮಕ್ಕಳ ಶಿಕ್ಷಣ, ಅಪಘಾತ ಪರಿಹಾರ, ಅವರಿಗೆ ಪೆನ್ಷನ್ ಕೊಡೋಕ್ಕಾಗತ್ತಾ, ಅಂತಿಮ ಸಂಸ್ಕಾರಕ್ಕೆ ಸಹಾಯ ಎಲ್ಲವನ್ನ ಕೊಡೋಕೆ ಪ್ಲಾನ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಹೇಳಿದೆ. ಹಾಗೆ ವಾರಕ್ಕೆ ಗರಿಷ್ಠ 48 ಗಂಟೆ ಮಾತ್ರ ಕೆಲಸ ಮಾಡಿಸಬಹುದು. ವಾರಕ್ಕೆ ಒಂದಿನ ರಜೆ ಕೊಡೋದು ಕಡ್ಡಾಯ. ಅರ್ಧರ್ಧ ದಿನ 2 ಸಲ ಬೇಕಾದ್ರೂ ಕೊಡಬಹುದು. ಈ ಮಸೂದೆ ಸದ್ಯ ಕನ್ಸಲ್ಟೇಷನ್ ಹಂತದಲ್ಲಿದೆ. ಡ್ರಾಫ್ಟ್ ನ ಸರ್ಕಾರ ರೆಡಿ ಮಾಡಿದೆ. ಅಕ್ಟೋಬರ್ 15ರಿಂದ ನವೆಂಬರ್ 15ರವರೆಗೆ ಜನ ಸಲಹೆ ಕೊಡಬಹುದು. ನಂತರ ವಿಧಾನಮಂಡಲದಲ್ಲಿ ಪಾಸ್ ಆಗಿ ರಾಷ್ಟ್ರಪತಿ ಸೈನ್ ಜಾರಿಗೆ ಬಂದ ಮೇಲೆ ಇದು ಕಾನೂನಾಗಿ ಅನ್ವಯ ಆಗುತ್ತೆ ಎಲ್ರಿಗೂ ಕೂಡ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.